ಇವತ್ತು ಇಡೀ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ನೋಂದಣಿ ಮಾಡತಕ್ಕಂಥ ಕಾರ್ಯಕ್ರಮ ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದೆ. ಅದರ ಅಂಗವಾಗಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಸದಸ್ಯತ್ವವನ್ನು ನೋಂದಾವಣೆ ಮಾಡತಕ್ಕಂಥ ಕಾರ್ಯ ಮಾನ್ಯ ಅಧ್ಯಕ್ಷರ ಮೂಲಕ ಇವತ್ತಿನ ದಿವಸ ಉದ್ಘಾಟನೆಗೊಂಡಿದೆ. ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರೇ, ಸಹ ಪ್ರಭಾರಿಗಳಾಗಿ ರಾಜ್ಯಕ್ಕೆ ಇವತ್ತು ಬಂದಿರತಕ್ಕಂಥ ಸುಧಾಕರ್ ರೆಡ್ಡಿ ಅವರೇ, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಗೌರವಾನ್ವಿತರು ಆದ ಅಶೋಕ್ ಜಿ ಅವರೇ, ಅಶ್ವಥ್ ನಾರಾಯಣ್ ಜಿ ಅವರೇ, ಮಾನ್ಯ ಸಿ ಟಿ ರವಿಜಿ ಅವರೇ, ಹಿರಿಯ ನಾಯಕರು ಆಗಿರ್ತಕ್ಕಂಥ ಕಾರಜೋಳ್ ಜಿ ಅವರೇ, ಮೋಹನ್ ಜಿ ಅವರೇ, ಗೋಪಾಲಣ್ಣ ಅವರೇ, ಮುನಿರತ್ನಂ ಅವರೇ, ಎಲ್ಲ ಮುಖಂಡರೇ, ವಿಶ್ವನಾಥ್ ಜಿ ಅವರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನೇಕ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಎಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅನೇಕ ಭಾಗಗಳಿಂದ ಬಂದಿರತಕ್ಕಂಥ ಸದಸ್ಯತ್ವವನ್ನು ಪಡೆಯಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, 80ರಲ್ಲಿ ಜನಿಸಿದ ಭಾರತೀಯ ಜನತಾ ಪಕ್ಷ ತಳಮುಖವಾಗಿ ಮೇಲಕ್ಕೆ ಬೆಳೆದ ಪಕ್ಷ, ಕಾರ್ಯಕರ್ತರನ್ನ ಒಳಗೊಂಡ ಪಕ್ಷ. ಇದರ ಶಕ್ತಿ ನಾಯಕತ್ವ ಅಲ್ಲ, ನಾಯಕರಲ್ಲ. ಇದರ ಶಕ್ತಿ, ಭಾರತೀಯ ಜನತಾ ಪಕ್ಷದ ಶಕ್ತಿ ಅದು ಕಾರ್ಯಕರ್ತರು. ಕಾರ್ಯಕರ್ತರು ಎಲ್ಲಿಂದ ಬರ್ತಾರೆ? ಸಮಾಜದ ಅನೇಕ ವಿಂಗಗಳಲ್ಲಿ ಕೆಲಸ ಮಾಡತಕ್ಕಂಥ, ಈ ದೇಶದ ಬಗ್ಗೆ ಕಾಳಜಿ ಮತ್ತು ಕಮಿಟ್ಮೆಂಟ್ ಉಳ್ಳವರು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಬೇಕು ಅಂತೇಳಿ ಅಂದ್ಕೊಳ್ತಾರೆ. ಅದಕ್ಕೆ ಪೂರಕವಾಗಿ ನಾಯಕತ್ವವನ್ನು ಕೂಡ ಗಮನಿಸ್ತಾರೆ. 80ರಲ್ಲಿ ಈ ಪಕ್ಷ ಜನ್ಮ ತಾಳಿದಾಗ ನಾವು ನೋಡಿದ್ದೇವೆ, 1% ಇಡೀ ದೇಶದಲ್ಲಿ 1%, 1% ಮತಗಳನ್ನು ಪಡೆದರೆ ಖುಷಿಪಟ್ಟು ಸಂಭ್ರಮಿಸ್ತಕ್ಕಂಥ ದಿನ ಆಗಿತ್ತು. ಪಾರ್ಲಿಮೆಂಟ್ನಲ್ಲಿ 2 ಸ್ಥಾನಗಳು ಬಂದ ತಕ್ಷಣ ನಮ್ಮ ಪಕ್ಷಕ್ಕೂ 2 ಸ್ಥಾನ ಗೆದ್ದಿದ್ದೇವೆ, ಇದನ್ನ ಇನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತಕ್ಕಂಥ ಕಾಲ. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಹುದೊಡ್ಡ ಪಕ್ಷಗಳು ಇದ್ವು. ಸದಸ್ಯರು ನಮ್ಮಲ್ಲಿ ಇದಕ್ಕಿಂತ ಹೆಚ್ಚು ಯಾರಿಲ್ಲ, ಇನ್ಯಾವ ಪಕ್ಷದಲ್ಲೂ ಇಲ್ಲ ಅಂತಕ್ಕಂಥ ಸಂದರ್ಭಗಳನ್ನು ಕೂಡ ನಾವು ಕಂಡಿದ್ದೇವೆ.